ಇನ್ನು ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಾಯಗೊಂಡಿದ್ದಂತಹ ಇಬ್ಬರು ಈಗ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಚಿಕಿತ್ಸೆ ಫಲಿಸದೆ ಮತ್ತಿಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇದು ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗುತ್ತೆ. ಗಾಯಗೊಂಡಿದ್ದಂತಹ ಇಬ್ಬರು ಸಾವನ್ನಪ್ಪುತ್ತಾರೆ. ಈಗ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಚಿಕಿತ್ಸೆ ಫಲಿಸದೆ ಮತ್ತಿಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಲಕ್ಷ್ಮಿ, ಮೈಸೂರಿನ ಮಂಜುಳಾ ಕೊನೆ ಉಸಿರು ಎಳೆದಿದ್ದಾರೆ. ಕುಟುಂಬದ ಜೊತೆ ಮೈಸೂರು ಪ್ರವಾಸಕ್ಕೆ ಅಂತ ಲಕ್ಷ್ಮಿ ಅಲ್ಲಿ ಹೋಗಿರ್ತಾರೆ. ಇನ್ನು ಲಕ್ಷ್ಮಿ ತಲೆ, ಕೈ, ಕಾಲಿನ ಭಾಗ ಕೂಡ ಛಿದ್ರವಾಗಿದೆ. ಕಾಮಾಕ್ಷಿಪಾಳ್ಯ ನಿವಾಸಿ ರಾಜೇಶ್ ಪತ್ನಿ ಲಕ್ಷ್ಮಿ ಮೂಲತಃ ಮಂಡ್ಯದ ಹೊಸಹಳ್ಳಿ ಗ್ರಾಮದ ರಾಜೇಶ್ ಅವರು ಮಂಡ್ಯದವರು. ಮೈಸೂರಿನ KR ಆಸ್ಪತ್ರೆಯಲ್ಲಿ ಲಕ್ಷ್ಮಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು ಈ ಹೀಲಿಯಂ ಸಿಲಿಂಡರ್ ಸ್ಫೋಟ ಇದೆಯಲ್ಲ, ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕಂದರೆ ಒಂದು ಕಡೆ ಟೂರಿಸಂ ಪ್ಲೇಸ್ ಅದು. ಈ ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ ಮೈಸೂರನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗುತ್ತಲ್ಲ, ಇದು ಸಾಕಷ್ಟು ಅನುಮಾನಕ್ಕೂ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಸಾಂಸ್ಕೃತಿಕ ನಗರಿ, ಅರಮನೆ ನಗರಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಜನ ದಂಡೋಪದಂಡವಾಗಿ ಹೋಗ್ತಾನೆ ಇರ್ತಾರೆ. ಆದರೆ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನುಮಾನಕ್ಕೂ ಕಾರಣ ಆಗ್ತಾ ಇದೆ. ಈ 3 ಜನ ಈಗ ಬಲಿಯಾಗಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಮೊನ್ನೆಯಷ್ಟೇ ಕೂಡ ಅರಮನೆ ಆವರಣದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅಂತ ಸಂದರ್ಭದಲ್ಲಿ ಒಬ್ಬರು ಸಿಲಿಂಡರ್ ತುಂಬಿಸಿದಂತಹ ಸಲೀಂ ಗಂಭೀರವಾಗಿ ಗಾಯಗೊಂಡು ಅಲ್ಲೇ ಸ್ಥಳದಲ್ಲೇ ಕೂಡ ಸಾವನ್ನಪ್ಪಿದ್ರು. ನಂತರ ಪಕ್ಕದಲ್ಲೇ ನಿಂತಿದ್ದಂತಹ 4ವರಿಗೆ ಗಂಭೀರವಾಗಿ ಗಾಯವಾಗಿತ್ತು. ಅದರಲ್ಲಿ ಕೂಡ ಮಂಜುಳಾ ಮತ್ತೆ ಲಕ್ಷ್ಮಿ ಎಂಬರಿಗೆ ಗಂಭೀರವಾಗಿ ಗಾಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಕೂಡ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹದ್ದು. ಏನು ಸಲೀಂ ಒಂದು ಸಿಲಿಂಡರ್ ತುಂಬಿಸುವಂತ ಸಮಯದಲ್ಲಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಅಂತ ಸಂದರ್ಭದಲ್ಲಿ ಅವರು ಹತ್ತಿರದಲ್ಲೇ ಇರ್ತಾರೆ. ಅವರು ಮಂಜುಳಾ ಎಂಬುವರು ನಂಜನಗೂಡು ಮೂಲದವರು, ಲಕ್ಷ್ಮಿ ಎಂಬುವರು ಬೆಂಗಳೂರು ಮೂಲದವರು. ಬೆಂಗಳೂರಿನಿಂದ ಪ್ರವಾಸಕ್ಕೆ ಅಂತ ಲಕ್ಷ್ಮಿ ಬಂದಿರ್ತಾರೆ. ಮತ್ತೆ ಮಂಜುಳಾ ಎಂಬುವರು ಕೆಲಸವನ್ನ ಮುಗಿಸಿ ಮೈಸೂರಿನಿಂದ ನಂಜನಗೂಡದಲ್ಲಿರುವಂತಹ ತನ್ನ ಸ್ವಂತ ಮನೆಗೆ ಬಸ್ಗೆ ಹೋಗುವಂತ ಸಂದರ್ಭದಲ್ಲಿ ಕೂಡ ದಾರಿ ಮಧ್ಯೆ ಅಂದ್ರೆ ಅರಮನೆ ಆವರಣದ ಮುಂಭಾಗ ಬಂದಂತ ಸಂದರ್ಭದಲ್ಲೇ ಬ್ಲಾಸ್ಟ್ ಆಗಿರುವಂತದ್ದು. ಇದು ಒಂದು ದುರಂತ ಅಂತಾನೆ ಹೇಳ್ಬೋದು. ಲಕ್ಷ್ಮಿ ಎಂಬುವರು ಬೆಂಗಳೂರಿನಿಂದ ಅವರು ಪ್ರವಾಸಕ್ಕೆ ಅಂತ ಬಂದಿರ್ತಾರೆ. ಅವರ ಬೆಳವಾಡಿಯಲ್ಲಿ ಅಂದ್ರೆ ಮೈಸೂರು ಸಮೀಪದ ಬೆಳವಾಡಿಯಲ್ಲಿ ಅವರ ನಂಟರ ಮನೆ ಇರುತ್ತೆ. ಅಲ್ಲಿ ಸಂಬಂಧಿಕರ ಮನೆಗೆ ಹೋಗಿ ಫ್ಲವರ್ ಶೋ ಅಂದ್ರೆ ಅರಮನೆ ಆವರಣದಲ್ಲಿ ಫ್ಲವರ್ ಶೋ ನಡೀತಾ ಇರುವಂತ ಕಾರಣದಿಂದಾಗಿ ಫ್ಲವರ್ ಶೋ ನೋಡಕ್ಕೆ ಬಂದಿರ್ತಾರೆ. ಅಲ್ಲಿ ಅರಮನೆಯ ಮುಂಭಾಗ ಅಲ್ಲಿ ಏನು ಗ್ಯಾಸ್ ಅಂದ್ರೆ ಬಲೂನ್ಗೆ ಗ್ಯಾಸ್ ಸಿಲಿಂಡರ್ ತುಂಬಿಸುವಂತಹ ಒಂದು ಸಲೀಂ ನಿಂತಾನೆ, ಅವರ ಪಕ್ಕನೆ ಕೂಡ ನಿಂತಿರ್ತಾರೆ. ಮಂಜುಳಾ ಕೂಡ ಬಸ್ಗೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಅದೇ ದಾರಿಯಲ್ಲಿ ಆ ಸಲೀಂ ನಿಂತಿದ್ದಂತ ಸ್ಥಳದಲ್ಲೇ ಪಾಸ್ ಆಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಬ್ಲಾಸ್ಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಕೂಡ ಗಂಭೀರ ಗಾಯವಾಗಿತ್ತು. ಅವರು ಚಿಕಿತ್ಸೆ ಫಲಕಾರಿಯಾಗಿದೆ. ಒಂದು ಆಸ್ಪತ್ರೆಯಲ್ಲಿ ಕೂಡ ಕೊನೆ ಉಸಿರು ಎಳೆದಿರುವಂತದ್ದು. ಈಗ ಸಾವಿನ ಸಂಖ್ಯೆ ಒಟ್ಟು 3ಕ್ಕೆ ಏರಿರುವಂತದ್ದು. ಅರಮನೆ ಆವರಣದಲ್ಲಿ ಏನು ಹೀಲಿಯಂ ತುಂಬಿದಂತ ಒಂದು ಗ್ಯಾಸ್ ಬ್ಲಾಸ್ಟ್ ಆಗಿದೆ. ಇದನ್ನು ಕೂಡ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಇದರ ಹಿನ್ನೆಲೆ ಏನಿದೆ ಎಂಬುದರ ಬಗ್ಗೆ ಸಲೀಂ ಎಲ್ಲಿಂದ ಬಂದಿದ್ದ, ಉತ್ತರ ಪ್ರದೇಶದಿಂದ ಯಾವ ಕಾರಣಕ್ಕಾಗಿ ಬಂದಿದ್ದ ಅಂತ ಹೇಳಿ ಕೂಡ ಈಗಾಗಲೇ ಪೊಲೀಸರು ಒಂದು ಪ್ರತ್ಯೇಕವಾದ ತಂಡವನ್ನ ರಚನೆ ಮಾಡಿಕೊಂಡು ಅದರ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿರುವಂತದ್ದು. ಅದಲ್ಲದೆ 15 ದಿನಗಳ ಹಿಂದಷ್ಟೇ ಅವರು ಬಂದಿದ್ದ ಸಂದರ್ಭದಲ್ಲಿ ಅವರು ಉಳ್ಕೊಂಡಿದ್ದಂತಹ ಲಾಡ್ಜ್ ಆಗಿರ್ಬೋದು, ಮತ್ತೆ ಅಲ್ಲಿರುವಂತಹ ಒಂದು ವಸ್ತುಗಳು ಅಂದ್ರೆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಸಿಕ್ಕಂತ ವಸ್ತುಗಳನ್ನ ಎಲ್ಲಾನು ಕೂಡ ಕಲೆಕ್ಟ್ ಮಾಡ್ಕೊಂಡು ಈಗ ತನಿಖೆಗೆ ಮುಂದುವರಿಸಿರುವಂತದ್ದು. ಸಚಿನ್, ಧನ್ಯವಾದ ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.